ಸ್ನೇಹಿತರೆ ನಮಸ್ಕಾರ. ಸುಮಾರು ಜನರ ಜೀವನದಲ್ಲಿ ಕಷ್ಟಗಳೇ ತುಂಬಿಕೊಂಡಿರ್ತವೆ. ಸುಖ ಅನ್ನೋದು ನೋಡಿರೋದಿಲ್ಲ. ಏನು ಕೆಲಸ ಮಾಡಿದ್ರು ಅದಕ್ಕೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಎಷ್ಟು ಪ್ರಯತ್ನಗಳು ಮಾಡಿದ್ರು ಪ್ರತಿಫಲ ಅನ್ನೋದು ಸರಿಯಾಗಿ ಸಿಗೋದಿಲ್ಲ. ಜೀವನ ಪೂರ್ತಿ ದರಿದ್ರನೇ ತುಂಬಿಕೊಂಡಿರುತ್ತೆ. ಅಂತಹ ಕಷ್ಟಗಳು ಹೋಗಿ ದರಿದ್ರ ದೂರ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡಬೇಕಾಗುತ್ತೆ. ಆ ಒಂದು ಕೆಲಸ ಏನಾದರೂ ಮಾಡಿದ್ರೆ ಅವರ ಜೀವನದಲ್ಲಿ ಇರುವಂತ ಕಷ್ಟಗಳು ದರಿದ್ರ ಎಲ್ಲ ದೂರ ಆಗಿ ಜೀವನ ಅನ್ನೋದು ಸುಖಕರವಾಗುತ್ತೆ. ಆ ಒಂದು ಕೆಲಸ ಏನಂದ್ರೆ ಆಂಜನೇಯನಿಗೆ ಸಂಬಂಧಿಸಿದ ಒಂದು ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿದರೆ ಜಾತಕದಲ್ಲಿರುವ ದೋಷಗಳು, ಗ್ರಹಗಳ ಸ್ಥಿತಿ ಬದಲಾವಣೆ ಎಲ್ಲ ಸರಿಯಾಗಿ ಆಗ್ಬಿಟ್ಟು ಅವರ ಜೀವನದಲ್ಲಿರುವಂತಹ ಕಷ್ಟಗಳು ದರಿದ್ರ ಎಲ್ಲ ದೂರ ಆಗ್ಬಿಟ್ಟು ಅವರ ಜೀವನ ಸುಖಮಯವಾಗುತ್ತೆ. ಎಷ್ಟೋ ಜನರು ಅವರ ಜೀವನದಲ್ಲಿ ಈ ರೀತಿಯ ಕಷ್ಟಗಳನ್ನು ದರಿದ್ರಗಳನ್ನು ಅನುಭವಿಸ್ತಾ ಇರ್ತಾರೆ. ಆ ರೀತಿಯ ಕಷ್ಟಗಳು ದರಿದ್ರವನ್ನು ಏನಕ್ಕೆ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವ ಜನ್ಮದಲ್ಲಿ ವಿಪರೀತವಾಗಿ ಹಾವುಗಳನ್ನು ಸಾಯಿಸಿದ್ರೆ, ದೇವತಾ ವಿಗ್ರಹಗಳನ್ನು ಕಾಲಿನಿಂದ ಒದ್ದಿದ್ರೆ ಈ ರೀತಿಯ ಕಷ್ಟಗಳು ಮತ್ತೆ ದರಿದ್ರವನ್ನು ಅನುಭವಿಸೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪದ ಕರ್ಮ ಫಲಗಳಿಗೆ ಈ ಜನ್ಮದಲ್ಲಿ ಪ್ರತಿಫಲವನ್ನ ಅನುಭವಿಸ್ತಾ ಇರ್ತಾರೆ. ಅಂಥವರನ್ನು ಯಾರು ಸಹ ಏನು ಮಾಡೋದಕ್ಕೂ ಆಗೋದಿಲ್ಲ. ಏನು ಮಾಡಿದ್ರು ಅವರ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರೋದಿಲ್ಲ. ಏನೇ ಪ್ರಯತ್ನ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿಯೇ ಆಗ್ತಾ ಇರುತ್ತೆ. ಅಂತಹ ಎಲ್ಲ ದೋಷಗಳಿಗೆ, ಗ್ರಹ ಸ್ಥಿತಿಗಳಿಗೆ ಒಂದು ದಿವ್ಯವಾದ ಔಷಧಿ ಇದೆ. ಆ ಔಷಧಿ ಏನು ಗೊತ್ತಾ? ಪವಿತ್ರವಾದ ಆಂಜನೇಯನ ಮಂತ್ರ. ಓಂ ಸರ್ವ ಕಾರ್ಯ ಸಿದ್ಧಿ ಪ್ರದಾತ್ರೇ ನಮಃ. ಈ ಒಂದು ಮಂತ್ರವನ್ನು ಎಲ್ಲಂದ್ರೆ ಅಲ್ಲಿ ಪಡಿಸೋದಕ್ಕೆ ಆಗೋದಿಲ್ಲ. ಮನೆಯಲ್ಲಂತೂ ಈ ಮಂತ್ರವನ್ನು ಪಡಿಸಲೇಬಾರದು. ಮತ್ತೆ ಈ ಮಂತ್ರವನ್ನು ಎಲ್ಲಿ ಪಠಿಸಬೇಕು, ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು? ಪ್ರತಿ ಮಂಗಳವಾರ, ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಪಡೆದು 3 ಸಲ ಪ್ರದಕ್ಷಿಣೆ ಆಗ್ಬಿಟ್ಟು ದೇವಸ್ಥಾನದ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡಬೇಕು. ಜಪ ಮಾಡೋದಕ್ಕೆ ರುದ್ರಾಕ್ಷಿ ಮಾಲೆ ಮತ್ತೆ ಸ್ಫಟಿಕ ಮಾಲೆ, ತುಳಸಿ ಮಾಲೆ ಅಂತ ಬರುತ್ತೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಮಾಲೆಯನ್ನು ತಗೊಂಡು ಒಂದು ಕಡೆ ಕೂತ್ಕೊಂಡು ಆ ರುದ್ರಾಕ್ಷಿ ಮಾಲೆ ಅಥವಾ ಯಾವುದೇ ಮಾಲೆ ಆಗಿರಲಿ ಬೇರೊಬ್ಬರ ಕಣ್ಣಿಗೆ ಕಾಣದಂಗೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕೊಂಡು ಆ ಮಾಲೆಯಲ್ಲಿ ಇರ್ತಕ್ಕಂಥ ರುದ್ರಾಕ್ಷಿಗಳನ್ನು ಮುಂದೆ ತಳ್ಳದೆ ಹಿಂದೆ ಈ ರೀತಿ ತಳ್ಕೊಂಡು 108 ಬಾರಿ ಆ ಮಂತ್ರವನ್ನು ಪಠಿಸಬೇಕು. ಮಂತ್ರವನ್ನು ಪಠಿಸುವ ಸಂದರ್ಭದಲ್ಲಿ ಆ ರುದ್ರಾಕ್ಷಿಯನ್ನು ಬೇರೊಬ್ಬರು ಏನಾದರೂ ನೋಡ್ಬಿಟ್ರೆ ಆ ಮಂತ್ರದಿಂದ ಬರುವಂತ ಒಂದು ಪ್ರತಿಫಲ ಅನ್ನೋದು ಆ ಜಪ ಮಾಡೋರ್ಗಲ್ಲದೆ ನೋಡೋರಿಗೆ ಹೋಗ್ಬಿಡುತ್ತೆ. ಅದೇ ರೀತಿ ಮಂತ್ರ ಪಠಿಸುವಾಗ ಕಣ್ಮುಚ್ಕೊಂಡು ಪಠಿಸಬೇಕು. ಯಾರನ್ನು ನೋಡಬಾರ್ದು. ಮತ್ತೆ ನಮ್ಮ ಗಮನ ಎಲ್ಲ ಆ ಮಂತ್ರದ ಮೇಲೇನೇ ಇರಬೇಕು. ಆ ರೀತಿ ಮಾಡುವ ಸಂದರ್ಭದಲ್ಲಿ ಊರಿಗೆ ಏನಾದ್ರೂ ಕೆಲ್ಸದ ಮೇಲೆ ಹೋದ್ರೆ ಆವಾಗ ಏನ್ ಮಾಡ್ಬೇಕಂದ್ರೆ ಒಂದು ಸಣ್ಣದಾದ ಆಂಜನೇಯನ ಫೋಟೋವನ್ನು ಜೇಬಲ್ಲಿ ಇಟ್ಕೊಂಡು ಊರಿನಲ್ಲಿ ಇರ್ತಾವ ಕೆಲವು ಪವಿತ್ರವಾದ ಮರಗಳಿರ್ತವೆ. ಬೇವಿನ ಮರನೋ, ಆಲದ ಮರನೋ, ಅರಳಿ ಮರನೋ, ಆ ಮರಗಳ ಬುಡದಲ್ಲಿ ಆ ಫೋಟೋವನ್ನು ಇಟ್ಬಿಟ್ಟು ಪೂಜೆ ಮಾಡಿ 3 ಸಲ ಪ್ರದಕ್ಷಿಣೆ ಆಗ್ಬಿಟ್ಟು ಅಲ್ಲಿ ಆ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಈ ರೀತಿ ಒಂದು ವರ್ಷಗಳ ಕಾಲ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ. ಇದನ್ನ ಮಹಿಳೆಯರು ಕೂಡ ಮಾಡ್ಬೋದು. ಮಹಿಳೆಯರು ಮಾಡ್ಬೇಕಾದ್ರೆ ಪ್ರತಿ ತಿಂಗಳು ಅವರಿಗೆ ವೈಯಕ್ತಿಕ ಸಮಸ್ಯೆಗಳಿಂದ 4-5 ದಿನ ಗ್ಯಾಪ್ ಬರ್ತವೆ. ಆವಾಗ ಏನ್ ಮಾಡ್ಬೇಕಂದ್ರೆ ಆ ಸಮಸ್ಯೆಗಳು ಬರಕ್ಕೆ ಮುಂಚೆ ಎಷ್ಟು ದಿನ ಮಾಡಿರ್ತಾರೋ ಮತ್ತೆ ಅಲ್ಲಿಂದ ಮುಂದುವರಿಸಬಹುದು. ಈ ರೀತಿ ಒಂದು ವರ್ಷಗಳ ಕಾಲ ಮಾಡಬೇಕು. ಕೊನೆಗೆ ಒಂದು ದಿನ ಮಾತ್ರ ಅಧಿಕವಾಗಿ ಮಾಡಬೇಕು. ಈ ಅಧಿಕವಾಗಿ ಒಂದು ದಿನ ಏನಕ್ಕೆ ಮಾಡ್ಬೇಕಂದ್ರೆ ಈ ಸೆಂಟ್ರಲ್ ಪ್ರತಿ ತಿಂಗಳು 4-5 ದಿನ ಗ್ಯಾಪ್ ಬಂದಿರ್ತಾವಲ್ಲ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಈ ಒಂದು ದಿನ ಅನ್ನೋದು ಮಾಡಬೇಕು. ಈ ರೀತಿ ಒಂದು ವರ್ಷ ಮುಗಿದ ಮೇಲೆ ಕೊನೆಯಲ್ಲಿ ಆ ದೇವಸ್ಥಾನದ ಅರ್ಚಕರು ಇರ್ತಾರಲ್ಲ, ಅರ್ಚಕರಿಗೆ ಮತ್ತೆ ಅವರ ಧರ್ಮ ಪತ್ನಿಗೆ ಅವರ ಶಕ್ತಿಗೆ ಅನುಗುಣವಾಗಿ ಒಂದಷ್ಟು ಹಣ್ಣು ಹಂಪಲುಗಳನ್ನು, ದವಸ ಧಾನ್ಯಗಳನ್ನು ನೀಡಬೇಕು. ಒಬ್ಬರಿಗೆ ನೀಡಬಾರ್ದು, ಅದು ಶಾಸ್ತ್ರದಲ್ಲಿ ವಿರುದ್ಧವಾಗಿರುತ್ತೆ. ಅದಕ್ಕೆ ಇಬ್ಬರಿಗೆ ನೀಡಬೇಕು. ಈ ರೀತಿ ಒಂದು ವರ್ಷ ಏನಾದ್ರೂ ಮಾಡಿದ್ರೆ ಆಂಜನೇಯನ್ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಭಕ್ತರ ಜಾತಕ ಚಕ್ರದಲ್ಲಿರುವ ಗ್ರಹಗಳನ್ನು ಬದಲಿಸಿ ಭಕ್ತರ ಜೀವನದಲ್ಲಿರುವಂತಹ ಕಷ್ಟಗಳನ್ನು, ದರಿದ್ರವನ್ನು ದೂರ ಮಾಡಿ ಸುಖ, ಸಂತೋಷ, ನೆಮ್ಮದಿಯಿಂದ ಬಾಳುವಂತೆ ಆಂಜನೇಯನು ಮಾಡ್ತಾನೆ. ಅಂತಹ ಶಕ್ತಿ ಇರುವ ಒಬ್ಬನೇ ಒಬ್ಬ ಮಹಾನುಭಾವ ಶ್ರೀ ಆಂಜನೇಯನು. ಆಂಜನೇಯನಿಗೆ ಈ ರೀತಿಯ ಶಕ್ತಿ ಇರೋದಕ್ಕೇನೆ ಶ್ರೀರಾಮನು ಆಂಜನೇಯನನ್ನು ತನ್ನ ದೂತನನ್ನಾಗಿ ಆಯ್ಕೆ ಮಾಡಿ ಸೀತೆಯ ಹತ್ರ ಕಳಿಸಿರೋದು. ಸಾಕ್ಷಾತ್ ಸೀತಾಮಾತೆಯೇ ಈ ಒಂದು ಮಂತ್ರವನ್ನು ಆಂಜನೇಯನಿಗೆ ಬೋಧಿಸಿರೋದು. ಸೀತಾಮಾತೆಗಿದ್ದ ಕಷ್ಟಗಳನ್ನೇ ದೂರ ಮಾಡಿದಂತ ಆಂಜನೇಯನಿಗೆ ನಮ್ಮ ಜಾತಕದಲ್ಲಿರುವಂತ ಗ್ರಹಗಳನ್ನು, ಕಷ್ಟಗಳನ್ನು ದೂರ ಮಾಡೋದು ಯಾವ ಲೆಕ್ಕ ಹೇಳಿ? ಈ ವಿಡಿಯೋದಲ್ಲಿ ಹೇಳಿರುವ ವಿಷಯವನ್ನು ಅನುಸರಿಸುವುದು ಅಷ್ಟೊಂದು ಸುಲಭವಾದ ಮಾತಲ್ಲ. ಒಂದು ವರ್ಷಗಳ ಕಾಲ ನಿರಂತರವಾಗಿ ಮಾಡಬೇಕು. ಏಕಾಗ್ರತೆ ಇರಬೇಕು, ತಾಳ್ಮೆ ಇರಬೇಕು. ಆವಾಗ ಮಾತ್ರ ಈ ಮಂತ್ರಕ್ಕೆ ಇರುವ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ.
ಈ ವಿಷಯ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಕೆಲವರಿಗೆ ಉಪಯೋಗಕ್ಕೆ ಬರದೇ ಇರ್ಬೋದು, ಕೆಲವರಿಗೆ ಉಪಯೋಗ ಆಗ್ಬೋದು. ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂತ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತಾ ಇರ್ತಾರೆ. ಅಂತವರಿಗೆ ಈ ವಿಡಿಯೋ ಉಪಯೋಗ ಆಗುತ್ತಲ್ವಾ? ನಾನೇನು ಎಲ್ಲ ತಿಳಿದ ಪಂಡಿತನಲ್ಲ. ಒಂದು ಒಳ್ಳೆ ವಿಷಯವನ್ನು 4 ಜನರಿಗೆ ಹಂಚ್ಕೊಂಡ್ರೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಒಳ್ಳೆ ವಿಷಯವನ್ನು ಎಲ್ಲೋ ತಿಳ್ಕೊಂಡು ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.